Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸೊ ನಾವು ನಿನ್ನೆ ಕಳೆದ ಅವಧಿಯಲ್ಲಿ ಏನು ಮಾಡಿದ್ವಪ್ಪ ಅಂತಂದರೆ ದಿ ಗಿಫ್ಟ್ ಆಫ್ ಮೆಜಾಯ್ ಅನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಇಟ್ ಈಸ್ ದಿ ಸೆಕೆಂಡ್ ಪಾರ್ಟ್ ಆಫ್ ಇಟ್. ನಿನ್ನೆ 10 ಪ್ಯಾರಾಗ್ರಾಫ್ವರೆಗೂ ನೋಡಿದ್ವಿ ಏನಾಗುತ್ತೆ ಅಂತೇಳಿ. ಸೊ ಲಾಸ್ಟ್ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಏನಾಗ್ತಾಯಿತ್ತು ನಾವು ಅದನ್ನು ಡಿಸ್ಕಷನ್ ಮಾಡೋಣ ಇವಾಗ. ಸೊ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಓಕೆ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಓಕೆ, ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ SSLC ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಿನ ಪ್ರತಿಯೊಂದು ವಿಡಿಯೋನು ಆಲ್ಮೋಸ್ಟ್ 90% ಆಫ್ ದ ಸಿಲೆಬಸ್ ಇಸ್ ಕವರ್ಡ್ ಇನ್ ಅವರ್ ಚಾನೆಲ್. ದಯವಿಟ್ಟು ಪ್ಲೇಸ್ ಲಿಸ್ಟಿಗೆ ಹೋಗ್ರಿ, ಅಲ್ಲಿ ವಿಡಿಯೋಸನ್ನು ವಾಚ್ ಮಾಡಿರಿ. ಸೊ ಪ್ರೀವಿಯಸ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದೀವಿ ನಾವು. ನಮ್ಮ ವಿಡಿಯೋ ನೋಡೋದ್ರ ಮುಖಾಂತರ ಭಾಳಷ್ಟು ನೀವು ನೋಡಿರ್ಬೋದು, ಕಮೆಂಟ್ ಸೆಕ್ಷನ್ಗಳಲ್ಲಿ ನೋಡಿರಿ. ಭಾಳಷ್ಟು ಹುಡುಗರು ಏನು ಮಾಡಿದಾರಪ್ಪ ಅಂತಂದರೆ ಅವರ ಒಂದು ಅನಿಸಿಕೆಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ನೋಡಿರಿ. ಇಫ್ ಯು ಲೈಕ್ ಇಟ್ ಪ್ಲೀಸ್ ಶೇರ್ ಟು ಅದರ್ಸ್. ಓಕೆ, ಥ್ಯಾಂಕ್ ಯು. ಲೆಟ್ ಅಸ್ ಬಿಗಿನ್. ಯಾ, 10th ಪ್ಯಾರಾಗ್ರಾಫಲ್ಲಿ ನೋಡಿದ್ರಿ ನೀವು. ಕನ್ನಡಿ ಮುಂದೆ ನಿಂತಿದ್ಲು ಯಾರು? ಡೆಲ್ಲಾ. ಓಕೆ, ಸೊ ಡೆಲ್ಲಾಸ್ ಬ್ಯೂಟಿಫುಲ್ ಹೇರ್ ಫೆಲ್ ಅಬೌಟ್ ರಿಪ್ಲಿಂಗ್ ಆ್ಯಂಡ್ ಶೈನಿಂಗ್. ಅದು ವಾಟರ್ ಫಾಲ್ ಥರ ಹೇರ್ ಇದ್ದು ಅದನ್ನು ನೋಡ್ತಾ ಇದ್ವಿ ನಾವು, ರೈಟ್? ನೆಕ್ಸ್ಟ್, ಬಟ್ ಅವ್ರಿಗೆ ಒನ್ಸ್ ಶಿ ಫ್ಲ್ಯಾಟರ್ಡ್ ಫಾರ್ ಅ ಮಿನಿಟ್ ಆ್ಯಂಡ್ ಸ್ಟುಡ್ ಲೈಕ್ ಕೂದಲುಗಳನ್ನು ನೋಡೋಕ್ಕೆ ಆ್ಯಕ್ಚುಲಿ ಡಿಸ್ಟರ್ಬ್ ಆಯಿತು. ಕಣ್ಣಿಂದ ಒಂದು ಹನಿ ನೀರು ಬಿತ್ತು ಕೆಳಗಡೆ. ಓಕೆ, ಅಷ್ಟು ನಾವು ಓದಿದ್ವಿ. ಯಾಕಂತೇಳಿ ಇವತ್ತು ನಾ ಹೇಳ್ತೀನಿ ಅಂತ ನಿಮ್ಗೆ ಹೇಳುತ್ತೆ. ಓಕೆ, ನಾವು ಆನ್ ವೆಂಟ್ ಹರ್ ಓಲ್ಡ್ ಬ್ರೌನ್ ಜಾಕೆಟ್. ಆನ್ ವೆಂಟ್ ಮೀನ್ಸ್ ವಿಯರ್, ಹಾಕ್ಕೊಂಡ್ಳು ಅಂದರೆ ಓನ್ ಬ್ರೌನ್ ಜಾಕೆಟ್ ಇತ್ತು ಅವ್ರದ್ದೊಂದು, ಅದನ್ನ ಹಾಕ್ಕೊಂಡ್ಳು. ಆನ್ ವೆಂಟ್ ಹರ್ ಓಲ್ಡ್ ಬ್ರೌನ್ ಹ್ಯಾಟ್, ಮತ್ತು ಒಂದು ಬ್ರೌನ್ ಹ್ಯಾಟ್ ಇತ್ತು ಅದನ್ನ ಹಾಕ್ಕೊಂಡ್ಳು. ವಿತ್ ಅ ರಿಲ್ ಆಫ್ ಸ್ಕರ್ಟ್ಸ್, ಕ್ವಿಕ್ಲಿ ಒಂದು ಸ್ಕರ್ಟ್ ಹಾಕ್ಕೊಂಡು ವಿತ್ ಅ ಬ್ರಿಲಿಯಂಟ್ ಸ್ಪಾರ್ಕಲ್ ಇನ್ ಹರ್ ಐಸ್. ಕಣ್ಣೊಳಗೆ ಒಂದೇನೋ ಸ್ಪಾರ್ಕಲ್ ಇತ್ತು. ಬ್ರಿಲಿಯಂಟ್ ಸ್ಪಾರ್ಕಲ್ ಅವಳು ಕಣ್ಣೊಳಗೆ ಬಂದೈತಿ ಅಂತಂದ್ರೆ ಅರ್ಥ ಏನು? ಶಿ ಹ್ಯಾಸ್ ಪ್ಲ್ಯಾನ್ಡ್ ಸಮಥಿಂಗ್ ಅಂಥೇಳಿ, ಏನೋ ಒಂದು ಹೊಸ ಐಡಿಯಾ ಬಂತಕ್ಕಿಗೆ. ಶಿ ಫ್ಲಟರ್ಡ್ ಅಂದ್ರೆ ಏನು ರೀ? ಮೂವ್ ಔಟ್ ಆಫ್ ದ ಡೋರ್ ಅಂದರೆ ಹೊರಗೆ ಹೋದ್ಲು. ಆ್ಯಂಡ್ ಡೌನ್ ದ ಸ್ಟೇರ್ಸ್ ಟು ದ ಸ್ಟ್ರೀಟ್, ಮನೆಯಿಂದ ಹೊರಗೆ ಹೋಗಿ ಸ್ಟ್ರೀಟ್ ಅಂದರೆ ಅಂದರೆ ರೋಡಿಗೆ ಸೇರಿಕೊಂಡ್ಳು. ನೆಕ್ಸ್ಟ್ ಏನಾಗ್ತದೆ? ಓಕೆ, ವಿಲ್ ಸಿ. ಫೈನ್. ವೇರ್ ಶಿ ಸ್ಟಾಪ್ ದ ಸೈನ್ ರೆಡ್, ಅಲ್ಲಿ ಒಂದು ಬರೆದಿತ್ತು. ಆ ಸೈನ್ ನೋಡಿ ಓದಿದ್ಲು. ಏನಂಥೇಳಿ? ಮ್ಯಾಡಮ್ ಸೆಫ್ರೋನಿ. ಏನಿತ್ತು? ಮ್ಯಾಡಮ್ ಸೆಫ್ರೋನಿ. ಕೆಳಗೇನಿತ್ತು? ಹೇರ್ ಗೂಡ್ಸ್ ಆಫ್ ಆಲ್ ಕೈಂಡ್. ಸಬ್ ಟೈಟಲ್ ಇತ್ತು ಕೆಳಗೆ. ಓಕೆ, ಒನ್ ಫ್ಲೈಟ್ ಆಫ್ ಡೆಲ್ಲಾ ರ್ಯಾನ್, ಮೇಲೆ ಹುಡ್ಕೊತ ಹೋದ್ಲು. ಅಂದರೆ ಯಾಕಂದರೆ ಫಸ್ಟ್ ಫ್ಲೋರ್ನಾಗಿತ್ತು, ಹುಡ್ಕೊತ ಹೋದ್ಲು. ಆ್ಯಂಡ್ ಕಲೆಕ್ಟೆಡ್ ಹರ್ ಸೆಲ್ಫ್, ಅಲ್ಲಿ ಹೋಗಿ ನಿಂತಲು. ಶಿ ವಾಸ್ ಪ್ಯಾಂಟಿಂಗ್, ತೇಕತ್ತಿತ್ತು. ಲೈಕ್ ಓಡಿ ಬಂದಾಗ ತೇಕತ್ತಿತ್ತಲ್ಲ ಹಂಗೆ. ಓಕೆ, ಮ್ಯಾಡಮ್ ಲಾರ್ಜ್ ಟು ವೈಟ್. ಮೇಡಮ್ ಹೆಂಗಿದ್ಲು? ಸ್ವಲ್ಪ ಎತ್ತರಕ್ಕೆ ದಪ್ಪಗೆ ಇದ್ಲು. ಟು ವೈಟ್, ಬೆಳ್ಳಗಿದ್ಲು. ಚಿಲ್ಲಿ, ವೆರಿ ಕೂಲ್. ಹಾರ್ಡ್ಲಿ ಲುಕ್ಡ್ ದ ಸ್ಯಾಫ್ರೋನಿ, ಹೋದ್ಲಲ್ಲೇ ಸ್ಯಾಫ್ರೋನಿ. ವಿಲ್ ಯು ಬೈ ಮೈ ಹೇರ್ ಅಷ್ಟೆಲ್ಲ ನೋಡಿಲ್ಲಕ್ಕಿನ ಸೀದಾ, ನೀನು ನನ್ನ ಕೂದಲು ತೊಗೋತೀರಾ? ಪ್ಲೀಸ್, ದಿಸ್ ಈಸ್ ದ ಇಂಪಾರ್ಟೆಂಟ್ ಲೈನ್ ಫಾರ್ ದಿ RC, ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್. ಅದ್ರ ಮೇಲೂ ಒಂದು ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಸುಮಾರು 4,000-5,000 ಜನ ಅದನ್ನು ನೋಡಿದ್ದಾರೆ ಆಲ್ರೆಡಿ. ಸೊ ದಯವಿಟ್ಟು ಏನು ಮಾಡಿರಪ್ಪ ಅಂತಂದರೆ ಈ ಒಂದು ನಾನು ಈ ಲೆಸನ್ನಲ್ಲಿ ಕೊಡುವಂಥ ಈ ರೆಫರೆನ್ಸ್ ಟು ದ ಕಾಂಟೆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್ ಬಂದೇ ಬರ್ತದೆ. ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿರಿ. ವಿಲ್ ಯು ಬೈ ಮೈ ಹೇರ್? ಓಕೆ, ಇದು ಮಾರ್ಕ್ ಮಾಡ್ಕೊರಿ ಎಲ್ಲರೂ. ಓಕೆ, ಐ ಬೈ ಹೇರ್ ಸೈಡ್ ಮ್ಯಾಡಮ್. ಟೇಕ್ ಯುವರ್ ಹ್ಯಾಟ್ ಆಫ್ ಆ್ಯಂಡ್ ಲೆಟ್ಸ್ ಹ್ಯಾವ್ ಅ ಸೈಟ್ ಅಟ್ ಲುಕ್ಸ್ ಆಫ್ ಇಟ್. ದಯವಿಟ್ಟು ಇದನ್ನು ಕೂಡ ಮಾರ್ಕ್ ಮಾಡ್ಕೊರಿ. ಏನು ಹೇಳ್ತಾರಪ್ಪ ಅಂತಂದ್ರೆ, ಓಕೆ ನಿನ್ನ ಕ್ಯಾಪ್ ತೆಗಿ, ನೋಡೋಣ ನಿನ್ನ ಕೂದಲು ಹೆಂಗದಾವು ಅಂತ ಹೇಳ್ತಾರೆ. ನೆಕ್ಸ್ಟ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ RC. ಡೌನ್ ರಿಪಲ್ಡ್ ದ ಬ್ರೌನ್ ಕ್ಯಾಸ್ಕೇಡ್, ಅಂದರೆ ಕೂದಲ ಬಿಟ್ಲು ಕೆಳಗೆ ಬಂತು. ಕ್ಯಾಸ್ಕೇಡ್ ಹತ್ರ ಯಾಕೆ ನಾತಾರಪ್ಪ ಅಂದ್ರೆ ಹಂಗೆ ಮೇಲಿಂದ ಕೆಳಗೆ ಬೀಳ್ತಿತ್ತಲ್ಲ, ಅದು ವಾಟರ್ ಫಾಲ್ ಥರ ಅನ್ನಿಸ್ತೈತೆ ಅಂತೇಳಿ. ಓಕೆ, $20 ಸೆಡ್ ಮ್ಯಾಡಮ್, ಲಿಫ್ಟಿಂಗ್ ದ ಮಾಸ್ ವಿತ್ ದ ಪ್ರಾಕ್ಟಿಸ್ಡ್ ಹ್ಯಾಂಡ್. ಕೂದಲ ನೋಡಿ ಕೈಯಾಗಿ ಹಿಡ್ಕೊಂಡು ನೋಡಿ ಹೇಳ್ಬಿಟ್ಲು ಡೈರೆಕ್ಟಾಗಿ ಏನಂತ, $20 ಕೊಡ್ತೇನೆ ನಾನು ಅಂತೇಳಿ. ಯಾಕಂದರೆ ಹೇರ್ ಗೂಡ್ಸ್ ಇರೋದ್ರಿಂದ, ಅವ್ರದ್ದು ಅದೇ ಶಾಪ್ ಇರೋದ್ರಿಂದ ಪ್ರತಿದಿನ ಅವನ್ನ ಮೆಜರ್ ಮಾಡಿ ಏನಾಗ ರೂಢಿ ಆಗಿಬಿಟ್ಟಿತ್ತು. ಪ್ರಾಕ್ಟೀಸ್ಡ್ ಹ್ಯಾಂಡ್ ಇರೋದ್ರಿಂದ ಸೀದಾ ನಾನು ಏನು ಮಾಡ್ತೀನಿ, ಹಿಂಗೆ $20 ಕೊಡ್ತೀನಿ ಅಂತ ಹೇಳ್ಬಿಟ್ರು.
ಓಕೆ, ಗಿವ್ ಇಟ್ ಟು ಮಿ ಕ್ವಿಕ್ ಸೆಟ್ ಡೆಲ್ಲ. ಆಯ್ತು ಕೊಡ್ರಿ ಪಟ್ ನನಗೆ ಅಂತಂದ್ಲು. ಓ, ಆ್ಯಂಡ್ ದ next 2 hours tripped by rosy wings. ರೋಸಿ ವಿಂಗ್ಸ್ ನೀವು ಒಂದಿಷ್ಟು ಏನೋ ಫೇರಿ ಟೇಲ್ಸ್ ಕೇಳಿರ್ಬೋದು. ಆ ಫೇರಿ ಟೇಲ್ಸ್ ಒಳಗೆ ಏನಿತ್ತಪ್ಪ ಅಂತಂದರೆ ಲೈಕ್ ದೆರ್ ವಿಲ್ ಬಿ ಅ ಗರ್ಲ್ ಹೂ ವಿಲ್ ಬಿ ಹ್ಯಾವಿಂಗ್ ಅ ವಿಂಗ್ಸ್ ಫ್ಲೈಯಿಂಗ್ ಇರ್ತೈತಲ್ಲ, ಹಂಗೆ ಆಕಿಗೆ ರೊಕ್ಕ ಬಂದು ಫುಲ್ ಖುಷಿ ಆಗಿಬಿಡ್ತು. ಈಗ ಆಕಿಗೆ ಐ ಮೀನ್ ಶಿ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ ಅಂಥೇಳಿ. ಓಕೆ, ಖುಷಿ ಆಗಿಬಿಡ್ತು. ಟ್ರಿಪ್ಡ್ ಬೈ ಅಂದರೆ ಕ್ವಿಕ್ಕಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ಅಡ್ಡಾಡತ್ಲಿ. ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಡೇ ಸೇ ಫೊಗೆಟ್ ದ ಹ್ಯಾಶ್ಡ್ ಮೆಟಾಫರ್. ಅಂದ್ರೆ ಆಕಿ ತಿರ್ಗಾಡತ್ತಿದ್ಲತ್ತಿ ಏನು ಮೆಟಾಫರ್ ಮಾಡಿದಾರಲ್ಲ ರೋಸಿ ವಿಂಗ್ಸ್ ಅದನ್ನು ಮರೆತು ಬಿಡ್ರಿ ಈಗ ಅಂತಂದ್ರೆ ಮತ್ತೆ. ಶಿ ವಾಸ್ ರ್ಯಾನ್ಸ್ಯಾಕ್ ಅಂದ್ರೆ ಏನು ರೀ? ಸರ್ಚ್ ದ ಸ್ಟೋರ್ಸ್ ಫಾರ್ ಜಿಮ್ಸ್ ಪ್ರೆಸೆಂಟ್. ಏನು ಮಾಡತ್ತಿದ್ಲಕ್ಕಿ, ಯಾಕೆ ಅಡ್ಡಾಡತ್ತಿದ್ಲಪ್ಪ ಅಂತಂದ್ರೆ ಜಿಮ್ಗೆ ಏನು ಪ್ರೆಸೆಂಟ್ ಕೊಡಬೇಕಲ್ಲ ಅದನ್ನು ಹುಡುಕ್ತಾ ಇದ್ಲು ಅಂಥೇಳಿ. ಶಿ ಫೌಂಡ್ ಇಟ್ ಎಟ್ ಲಾಸ್ಟ್ನೇಗೆ ಅವಾಗ ಸಿಗ್ತೈತದು. ಏನಂತ ನೋಡೋಣ. ಇಟ್ ಶ್ಯೂರ್ಲಿ ಹ್ಯಾಡ್ ಬಿನ್ ಮೇಡ್ ಫಾರ್ ಜಿಮ್ ಆ್ಯಂಡ್ ನೋ ಒನ್ ಎಲ್ಸ್. ಆಕಿಗೆ ಅನ್ನಿಸ್ತು ಅದನ್ನು ನೋಡಿದ ತಕ್ಷಣ ಇದು ಜಿಮ್ ಸಲುವಾಗೇ ಮಾಡ್ಯಾರು, ನಾಟ್ ಫಾರ್ ಅದರ್ಸ್ ಅಂಥೇಳಿ. ದೆರ್ ವಾಸ್ ನೋ ಅದರ್ ಲೈಕ್ ಇಟ್ ಇನ್ ಎನಿ ಆಫ್ ದ ಸ್ಟೋರ್. ಇದ್ರ ಗತಿ ಬ್ಯಾರಿದಲ್ಲಿ ಯಾವ ಅಂಗಡಿಯಾಗೂ ಇಲ್ಲ. ಆ್ಯಂಡ್ ಶಿ ಹ್ಯಾಡ್ ಟರ್ನ್ ಆಲ್ ಆಫ್ ದೆಮ್ ಇನ್ಸೈಡ್ ಔಟ್. ಎಲ್ಲ ಚೆಕ್ ಮಾಡಿದ್ಲು ಆ ಕಡೆ ಈ ಕಡೆ ಮಾಡಿ. ಇಟ್ ವಾಸ್ ಅ ಪ್ಲಾಟಿನಮ್ ಫಾಬ್ ಚೈನ್. ಏನ್ರಿ ಇದು? ಪ್ಲಾಟಿನಮ್ ಫಾಬ್ ಚೈನ್. ಸಿಂಪಲ್ ಆ್ಯಂಡ್ ಚೇಸ್ಟ್ ಮೀನ್ಸ್ ಪ್ಯೂರ್ ಪ್ಲಾಟಿನಮ್ ಇತ್ತು ಅದು. ಇಲ್ಲಿ ನೋಡ್ರಿ, ಶಿ ಈಸ್ ನಾಟ್ ಬೈಯಿಂಗ್ ಅ ವಾಚ್, ಶಿ ಈಸ್ ಬೈಯಿಂಗ್ ಅ ಚೈನ್ ಫಾರ್ ದ ವಾಚ್. ಕೀಪ್ ಇನ್ ಮೈಂಡ್. ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಿರಪ್ಪ ಅಂತ ನೀವು ವಾಚ್ ಅಂತ ಹೇಳಿ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ, ಎಕ್ಸಾಮ್ನಲ್ಲಿ ವಾಚ್ ಅಂತ ಬರೀತೀರಿ. ಇದು ವಾಚ್ ಅಲ್ಲ, ಇಟ್ ಈಸ್ ಅ ಚೈನ್ ಫಾರ್ ದ ವಾಚ್. ಸ್ಟ್ರಿಪ್, ಇದು ಪ್ಲಾಟಿನಮ್ ಸ್ಟ್ರಿಪ್ ಅಂತ ಹೇಳ್ಬೋದು. ಓಕೆ, ಇನ್ ಡಿಸೈನ್ ಪ್ರಾಪರ್ಲಿ ಪ್ರೊಕ್ಲೇಮಿಂಗ್ ಇಟ್ಸ್ ವ್ಯಾಲ್ಯೂ ಬೈ ಸಬ್ಸ್ಟೆನ್ಸ್ ಅಲೋನ್ ಆ್ಯಂಡ್ ನಾಟ್ ಬೈ ಮೆರಿಟೋರಿಯಸ್ ಆರ್ನಮೆಂಟೇಷನ್. ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು ಅದು ಚೈನ್ ಹೆಂಗಿತ್ತಪ್ಪ ಅಂತಂತಂದ್ರೆ ಅದ್ರ ವ್ಯಾಲ್ಯೂವನ್ನು ಜಸ್ಟ್ ಅದನ್ನು ನೋಡಿದ್ರೆ ಗೊತ್ತಾಕಿತ್ತು ಎಂಥ ಸಬ್ಸ್ಟೆನ್ಸ್ ಯಾವುದಿತ್ತು? ಪ್ಲಾಟಿನಮ್ ಇತ್ತಲ್ಲ, ಆ ಪ್ಯೂರ್ ಪ್ಲಾಟಿನಮಿಂದ ಮಾಡಿದಾರು. ಅದು ಯಾಕೆ ಲುಕ್ ಕಾಣತ್ತಿತ್ತಪ್ಪ ಅಂತಂದ್ರೆ ಅದರದ್ದು ಸಬ್ಸ್ಟೆನ್ಸಿಂದ ಮಾತ್ರ. ಅದಕ್ಕೆ ಮಾಡಿರುವಂಥ ಆಭರಣಕ್ಕೆ ಮಾಡಿರುವಂಥ ಡಿಸೈನ್ ಸಂಬಂಧ ಅಲ್ಲ ಅಂತ ಹೇಳ್ತಾರೆ ಅವರು. ನಾಟ್ ಬೈ ದಿ ಮೆರಿಟೋರಿಯಸ್ ಆರ್ನಮೆಂಟೇಷನ್ ಆ್ಯಸ್ ಆಲ್ ಗುಡ್ ಥಿಂಗ್ಸ್ ಶುಡ್ ಡೂ. ಎಲ್ಲ ಒಳ್ಳೆ ಥಿಂಗ್ಸ್ ಹೆಂಗಿರ್ತಾವಲ್ಲ ಹಂಗಿತ್ತದು. ಇಟ್ ವಾಸ್ ಈವನ್ ವರ್ದಿ ಆಫ್ ದ ವಾಚ್. ಆ ವಾಚಿಗೂ ಇದನ್ನು ಹಾಕೋದೊಂದು ಕಿಮ್ಮತ್ತೈತೆ ಅಂಥೇಳಿ. ಆ್ಯಸ್ ಸೂನ್ ಆ್ಯಸ್ ಶಿ ಸಾ ಇಟ್ ಶಿ ನ್ಯೂ ದ್ಯಾಟ್ ಇಟ್ ಮಸ್ಟ್ ಬಿ ಜಿಮ್ಸ್. ಅದನ್ನು ಯಾವಾಗ ನೋಡಿದ್ಲಕ್ಕೆ ಇದು ಜಿಮ್ದೈತಿ, ನಾ ಜಿಮ್ ಕೊಡಲೇಬೇಕು ಅಂತೇಳಿ ಫಿಕ್ಸ್ ಆದ್ಲು. ಇಟ್ ವಾಸ್ ಲೈಕ್ ಜಿಮ್ ಗತನೇ ಇತ್ತದು. ಕ್ವೈಟ್ನೆಸ್ ಆ್ಯಂಡ್ ವ್ಯಾಲ್ಯೂ ಆ್ಯಂಡ್ ದ ಡಿಸ್ಕ್ರಿಪ್ಷನ್ ಅದಷ್ಟೇ ವ್ಯಾಲ್ಯೂ ಇತ್ತು ಮತ್ತು ಅಷ್ಟ ಶಾಂತಿ ಇತ್ತು, ಕ್ವೈಟ್ನೆಸ್ ಅದು. ದ ಡಿಸ್ಕ್ರಿಪ್ಷನ್ ಅಪ್ಲೈಡ್ ಟು ಬೋತ್. ಜಿಮ್ನು ಹಂಗೈತೆ, ಪ್ಲಾಟಿನಮ್ ಫಾಬ್ ಚೈನು ಹಂಗೈತು. $20 ದೇ ಟುಕ್ ಫ್ರಮ್ ಹರ್ ಫಾರ್ ಇಟ್. ಇದಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ ಅವರು $21 ತೊಗೊಂಬಿಟ್ರು. ಸೊ ಅವಳ ಹತ್ರ $1.87 ಇತ್ತು. ಅವರೊಂದು 20 ಕೊಟ್ಟಿದ್ರು ಬಿಕಾಸ್ ವೆನ್ ಶಿ ಸೋಲ್ಡ್ ಹರ್ ಹೇರ್. ನೆಕ್ಸ್ಟಿಗೆ ಏನಾಯ್ತಪ್ಪ ಅಂತಾರೆ 21 ಇತ್ತು, 21.87 ಇತ್ತು. ಅದ್ರೊಳಗೆ ಏನಾಯ್ತು 21 ತೊಗೊಂಬಿಟ್ರು. ಆ್ಯಂಡ್ ಶಿ ಹರಿಡ್ ಹೋಮ್ ವಿತ್ 87 cents. ಏನು ಉಳಿಲ್ಲ, ಬರೀ 87 cents ಉಳಿತು. ವಿತ್ ದ್ಯಾಟ್ ಚೈನ್ ಆನ್ ಹಿಸ್ ವಾಚ್ ಜಿಮ್ ಮೈಟ್ ಬಿ ಪ್ರಾಪರ್ಲಿ ಆ್ಯನ್ಷಿಯಸ್ ಅಬೌಟ್ ದ ಟೈಮ್ ಇನ್ ಎನಿ ಕಂಪ್ನಿ. ಯಾರ ಜೊತೆ ಇದ್ದಾಗ ಅವಂಗೆ ಸ್ವಲ್ಪ ವರಿ ಆಗ್ತಿತ್ತು. ಆ್ಯನ್ಷಿಯಸ್ ಅಂದ್ರೆ ಏನು ರೀ? ಬಾದರೇಷನ್, ವರಿ ಅಂತ ಹೇಳ್ಬೋದು. ಗ್ರ್ಯಾಂಡ್ ಆ್ಯಸ್ ದ ವಾಚ್ ಎಲ್ಲ ಗ್ರ್ಯಾಂಡ್ ಇತ್ತು, ಬಟ್ he sometimes looked at it on the sly means secretly, on account of the old leather strap that he used in the place of chain. ಏನಾಗತ್ತಿತ್ತು ಮೊದಲ, ಐ ಮೀನ್ ಏನು ಹೇಳಕ್ಕೆ ಇಷ್ಟಪಡತ್ತಾರಪ್ಪ ಅಂತಂದ್ರೆ ಇಲ್ಲಿ ಅವಂಗೆ ಕೆಲವೊಮ್ಮೆ ಯಾರ ಜೊತೆ ಇದ್ದಾಗ ಅದ್ರೋಗಿಂದ ವಾಚ್ನಾಗಿಂದ ಟೈಮ್ ನೋಡ್ಕೊಳಕ್ಕೂ ಅಸಹ್ಯ ಅನ್ನಿಸ್ತಿತ್ತು. ಸೀಕ್ರೆಟ್ಲಿ ಹೋಗಿ ನೋಡ್ಕೋತಿದ್ದ. ಯಾಕಪ್ಪ ಅಂತಂದ್ರೆ ಆ ಗೋಲ್ಡ್ ವಾಚಿಗೆ ಒಂದು ಏನು ಲೆದರ್ ಸ್ಟ್ರಿಪ್ ಇತ್ತಲ್ಲ ಅದು ಭಾಳ ಹಳೇದಾಗ್ಬಿಟ್ಟಿತ್ತು, ಹೊಲಸಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಓಕೆ. ವೆನ್ ಡೆಲ್ಲಾ ರೀಚ್ಡ್ ಹೋಮ್ ಹರ್ ಇಂಟಾಕ್ಸಿಕೇಷನ್ ಗೇವ್ ಅವೇ. ಇಂಟಾಕ್ಸಿಕೇಷನ್ ಅಂದ್ರೆ ಏನು ರೀ? ಅವ್ರ ತಲೆಯಾಗಿ ಏನು ಕೂತಿತ್ತಲ್ಲ, ನನ್ನ ಕಡೆ ರೊಕ್ಕಿಲ್ಲ, ನಾ ಹೆಂಗೆ ಪ್ರೆಸೆಂಟ್ ಮಾಡಲಿ, ರೊಕ್ಕಿಲ್ಲ ಹೆಂಗೆ ಪ್ರೆಸೆಂಟ್ ಮಾಡಲಿ ಅಂತೇಳಿ ಹೆಂಗೋ ಯಾವುದೋ ಒಂದು ಅದರ ದಾರಿಯಿಂದ ಪ್ರೆಸೆಂಟ್ ಮಾಡಿಬಿಟ್ಲು. ಅ ಲಿಟಲ್ ಟು ಪ್ರುಡೆನ್ಸ್ ಆ್ಯಂಡ್ ರೀಸನ್. ಸ್ವಲ್ಪ ಇವಾಗ ಆಕಿ ಏನು ಡಿಸಿಷನ್ ತೊಗೊಂಡಳ ಅದಕ್ಕೆ ಜಡ್ಜ್ಮೆಂಟ್, ಪ್ರುಡೆನ್ಸ್, ಅದನ್ನ ಏನು ಜಡ್ಜ್ಮೆಂಟ್ ತೊಗೊಂಡೇನಿ ರೀಸನ್, ಅದಕ್ಕೆ ಒಳ್ಳೆ ರೀಸನ್ ಐತೆ ಅಂತೇಳಿ ಜಸ್ಟ್ ಆಕಿ ಸ್ಯಾಟಿಸ್ಫೈ ಆಗ್ತಾಳು. ಶಿ ಗಾಟ್ ಔಟ್ ಹರ್ ಕರ್ಲಿಂಗ್ ಐರನ್ಸ್ ಆ್ಯಂಡ್ ಕರ್ಲಿಂಗ್ ಐರನ್ಸಪ್ಪ ಅಂದ್ರೆ ಒಂದು ಇಟ್ಸ್ ಅ ಮಷಿನ್ ಅಂತ ಹೇಳ್ಬೋದು. ಇದು ಏನು ಮಾಡ್ತೈತಪ್ಪ ಅಂತಂದ್ರೆ
ಅದು ಹೇರನ್ನು ಯಾವ ಡ್ಯಾಮೇಜ್ ಆಗಿರ್ತಾವಲ್ಲ ಹೇರ್ ಅವನ್ನ ಕರ್ಲಿ ಮಾಡ್ತೈತಿ ಆ್ಯಂಡ್ ಲೈಟೆಡ್ ದ ಗ್ಯಾಸ್ ಆ್ಯಂಡ್ ವೆಂಟ್ ಟು ವರ್ಕ್ ರಿಪೇರಿಂಗ್ ದ ರ್ಯಾವೇಜಸ್ ಮೀನ್ಸ್ ಹಾಳಾಗಿದ್ದು ರೂಯಿಂಡ್ ಅಂತ ಹೇಳ್ಬೋದು. ರ್ಯಾವೇಜಸ್ ರೂಯಿಂಡ್ ಮೇಡ್ ಬೈ ಜನರಾಸಿಟಿ ಆ್ಯಡೆಡ್ ಟು ಲವ್. ಯಾಕಪ್ಪ ಅಂತಂದ್ರೆ ಜನರಾಸಿಟಿ ಅಂದ್ರೆ ಈ ಉದಾರತನ, ಪ್ರೀತಿಗಾಗಿ ತೋರಿಸಿದ ಉದಾರತನ ಅಂಥೇಳಿ ಜನರಾಸಿಟಿ ಆ್ಯಡೆಡ್ ಟು ಲವ್. ಬಿಕಾಸ್ ಆಫ್ ಜಿಮ್ ಆಕೆ ಏನು ಮಾಡಿದ್ಲಪ್ಪ ಅಂತಂದ್ರೆ ಅವಳ ಒಂದು ವ್ಯಾಲ್ಯೂಯಬಲ್ ಪೊಸಿಷನನ್ನು ಬಿಟ್ಕೊಟ್ಬಿಟ್ಲು ಅದಕ್ಕೆ, ವಿಚ್ ಈಸ್ ಆಲ್ವೇಸ್ ಟ್ರೆಮೆಂಡಸ್ ಟಾಸ್ಕ್. ಹಂಗೆ ಲೈಕ್ ನಮ್ಮ ಲವ್ಡ್ ಒನ್ಸ್ಗೋಸ್ಕರ ನಾವೇನು ಮಾಡ್ತೀವಲ್ಲ ಅದೊಂದು ದೊಡ್ಡ ಕೆಲಸ ಅಂತ ಹೇಳ್ತಾರೆ, ಟ್ರೆಮೆಂಡಸ್ ಟಾಸ್ಕ್. ಡಿಯರ್ ಫ್ರೆಂಡ್, ಇಟ್ ಈಸ್ ನಾಟ್ ಓನ್ಲಿ ಟ್ರೆಮೆಂಡಸ್, ಇಟ್ಸ್ ಅ ಮ್ಯಾಮೋತ್ ಮೀನ್ಸ್ ಹ್ಯೂಸ್ ಟಾಸ್ಕ್ ಅಂತೇಳಿ. ಓಕೆ, within 40 minutes her head was covered with the tiny close-lying curls that made her look wonderfully like a truant school boy. ಏನಪ್ಪ ಅಂತಂದ್ರೆ ಹೆಂಗಾಯ್ತಂದ್ರೆ 40 ಮಿನಿಟ್ಸ್ನ ಆಕೆ ಎಲ್ಲ ಏನು ಕೂದಲೆಲ್ಲ ರಿಪೇರ್ ಮಾಡ್ಕೊಂಡ್ಲು, ಯಾವ ಕರ್ಲ್ ಎಲ್ಲ ಕಂಪ್ಲೀಟ್ ಹರ್ ಹೆಡ್ ಈಸ್ ನಾವು ವಿತ್ ದ ಕರ್ಲ್ಸ್ ಆಗಿಬಿಟ್ಟು ಆಕೆ ಹೆಂಗೆ ಕಾಣತ್ಲಿ ಎಕ್ಸಾಕ್ಟ್ಲಿಪ್ಪ ಅಂತಂದ್ರೆ ಎಲ್ಲ ಟ್ರೌಂಟ್ ಸ್ಕೂಲ್ ಬಾಯ್, ಸ್ಕೂಲ್ ಬಾಯ್ ಇರ್ತಾನೆ, ಸಣ್ಣ ಹುಡುಗ. ಹಿ ಈಸ್ ನಾಟ್ ರೆಡಿ ಟು ಕಮ್ ಟು ಸ್ಕೂಲ್, ಆಲ್ವೇಸ್ ವಾಂಟ್ಸ್ ಟು ಬಿ ಅಬ್ಸೆಂಟ್ ಫಾರ್ ದ ಸ್ಕೂಲ್, ಹಂಗೆ ಕಾಣಿಸ್ತಾ ಇದ್ದ. ಶಿ ಲುಕ್ಡ್ ಅಟ್ ಹರ್ ರಿಫ್ಲೆಕ್ಷನ್ ಇನ್ ದ ಮಿರರ್ ಲಾಂಗ್, ಕೇರ್ಫುಲಿ ಆ್ಯಂಡ್ ಕ್ರಿಟಿಕಲಿ. ಕನ್ನಡಿ ಮುಂದೆ ನಿಂತ ನೋಡ್ಕೊಳಕತ್ಲು, ಭಾಳ ಹೊತ್ತು ನಿಂತಿದ್ಲು, ಕೇರ್ಫುಲಿ ನೋಡಿದ್ಲು ಎಲ್ಲೆಲ್ಲಿ ಏನಾಗಿದೆ ಅಂತೇಳಿ, ಕ್ರಿಟಿಕಲಿ ಎಕ್ಸಾಮೈನ್ ಮಾಡಿದ್ಲು ಅಂತ ಹೇಳ್ಬೋದು. ಇಫ್ ಜಿಮ್ ಡಸಂಟ್ ಕಿಲ್ ಮೀ, ಮಾರ್ಕ್ ದಿಸ್ ಲೈನ್ ಎವ್ರಿಬಡಿ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್. ಶಿ ಸೇಡ್ ಹರ್ಸೆಲ್ಫ್, ಇಫ್ ಜಿಮ್ ಡಸಂಟ್ ಕಿಲ್ ಮೀ, ನನ್ನ ದೇವರ ಲೈಕ್ ಜಿಮ್ ನನ್ನ ಕೊಲ್ಲಿಕ್ಕಂದ್ರಪ್ಪ ಅಂತೇಳಿ, ಬಿಫೋರ್ ಹಿ ಟೇಕ್ಸ್ ಎ ಸೆಕೆಂಡ್ ಲುಕ್ ಎಟ್ ಮೀ ಹಿ ವಿಲ್ ಸೇ ಐ ಲುಕ್ ಲೈಕ್ ಎ ಕೋನಿ ಐಲ್ಯಾಂಡ್ ಕೋರಸ್ ಗರ್ಲ್. ನನಗೆ ಕ್ವಿಕ್ಲಿ ನಾನು ನೋಡಿದನ್ನ ಹೇಳ್ಬಿಡ್ತಾನೆ ನಾವು, ಎರಡನೇ ಲುಕ್ ಬೇಡ ಏನಂತ ಹೇಳ್ತಾನು, ಐ ಲುಕ್ ಲೈಕ್ ಅ ಕೋನಿ ಐಲ್ಯಾಂಡ್ ಕೋರಸ್ ಗರ್ಲ್. ಕೋನಿ ಐಲ್ಯಾಂಡ್ ಕೋರಸ್ ಗರ್ಲ್ ಅಪ್ಪ ಅಂತಂದ್ರೆ ಏನು ಗೊತ್ತಾ, ಅ ಫೇಮಸ್ ಎಂಟರ್ಟೈನ್ಮೆಂಟ್ ಪ್ಲೇಸ್ ಆನ್ ಲಾಂಗ್ ಐಲ್ಯಾಂಡ್ ಇನ್ ನ್ಯೂಯಾರ್ಕ್ ಒಳಗೊಂದು ಕೋನಿ ಐಲ್ಯಾಂಡ್ ಅಂತೇಳಿ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ಐತಿ. ಅಲ್ಲಿ ಕೋರಸ್ ಅಂತ ನಿಮ್ಗೆ ಗೊತ್ತೈತಿ, ಹಾಡು ಗರ್ಲ್ಸ್, ಅ ಗ್ರೂಪ್ ಆಫ್ ಕೊಯರ್ ಗ್ರೂಪ್ ಇರುತ್ತಲ್ಲ, ಕೊಯರ್ ಗ್ರೂಪ್ ಗರ್ಲ್ ಗತೆ ಕಾಣಕತ್ತೀನಿ ನೀನು ಅಂತ ಹೇಳ್ಬಿಡ್ತಾನೆ ನಾವು ಡೈರೆಕ್ಟ್ ನನಗೆ ಅಂತ ಹೇಳಿ ತಿಳ್ಕೊಂಡ್ಲೈಕ್. ಬಟ್ ವಾಟ್ ಕುಡ್ ಐ ಡೂ ವಿತ್ ದ $87? ನಾ ಏನು ಮಾಡಲಿ, $1.87 ನಾ ಏನು ಮಾಡಲಿ, I cannot give the present to Jim. That's what I have done it like this. Tell that. She just justifying the act what she had done. At 7 o'clock, the coffee was made and frying pan was on the back of the stove, hot and ready to cook the chops. ನೋಡ್ರಿ, 7 ಗಂಟೆ ಆಯಿತು, ದ ಕಾಫಿ ಮಾಡ್ಕೊಂಡು ಕಾಫಿ ಕುಡಿತಾ ಇದ್ಲು. ಅವಳ ಹಿಂದ್ಗಡೆ ಏನಾಯ್ತಪ್ಪ, ಕಿಚನ್ ಆಗಿದೆ. ದಿಸ್ ಸೀನ್ ಇಸ್ ಇನ್ ಕಿಚನ್. ಅಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಇತ್ತು. ಪ್ಯಾನ್ ಅಂದ್ರೆ ತವ ಅಂತಿಲ್ಲ, ತವ ಇತ್ತು. ತವಾದ ಮೇಲೆ ಏನು ಮಾಡಿದ್ಲು, ಸ್ಟೋವ್ ಸ್ಟಾರ್ಟ್ ಆಗಿತ್ತು, ತವ ಇಟ್ಟಿದ್ಲು. ಚಾಪ್ಸ್ ರೆಡಿ ಟು ಕುಕ್ ದ ಚಾಪ್ಸ್ ಅಪ್ಪ ಅಂತಂದ್ರೆ ಏನು ರೀ, ಸ್ಮಾಲ್ ಪೀಸಸ್ ಆಫ್ ದಿ ಫ್ಲೆಶ್ ಅಂತ ಹೇಳ್ಬೋದು. ಮೀಟ್ ಅಂತ ಹೇಳ್ರಿ, ಅಥವಾ ಫ್ಲೆಶ್ ಅಂತ ಹೇಳ್ರಿ. ಓಕೆ, ಜಿಮ್ ವಾಸ್ ನೆವರ್ ಲೇಟ್. ಓಕೆ, ಜಿಮ್ ಯಾವಾಗ ಲೇಟಾಗಿ ಬರ್ತಾ ಇದ್ದಿಲ್ಲ, ಆನ್ ಟೈಮ್ ಬರ್ತಾ ಇದ್ದ. ಓಕೆ, ನೆಕ್ಸ್ಟ್, ಡೆಲ್ಲಾ ಡಬಲ್ಡ್ ದ ಫಾಬ್ ಚೈನ್ ಇನ್ ಹರ್ ಹ್ಯಾಂಡ್ ಆ್ಯಂಡ್ ಸ್ಯಾಟ್ ಆನ್ ದ ಕಾರ್ನರ್ ಅಂತ ತೊಗೊಂಡು ನಿಮ್ಮ ಕೈಯಾಗಿ ಡಬಲ್ ಮಾಡ್ಕೊಂಡು ನೋಡ್ಕೊತ ಕೂತಿದ್ಲಕ್ಕಿ. ನಿಯರ್ ದ ಡೋರ್ ದ್ಯಾಟ್ ಹಿ ವಾಸ್ ಆಲ್ವೇಸ್ ಎಂಟರಿ, ಯಾವ ದಾರಿಯಿಂದ ಯೂಶ್ವಲಿ ಬರ್ತಾನಲ್ಲ ಅದು ದಾರಿ ಒಳಗೆ ಕುಂತಿದ್ಲು. ದೆನ್ ಶಿ ಹರ್ಡ್ ಹಿಸ್ ಸ್ಟೆಪ್ ಆನ್ ದ ಸ್ಟೇರ್, ಟಕ್ ಟಕ್ ಅಂತ ಸೌಂಡ್ ಬರ್ತಿತ್ತಲ್ಲ, ಅವಾಗ ಕೇಳಿಸ್ಕೊಂಡ್ಲು. ಡೌನ್ ಆನ್ ದ ಫಸ್ಟ್ ಇಳಿದ ಮೇಲೆ, ಆ್ಯಂಡ್ ಶಿ ಟರ್ನ್ಡ್ ವೈಟ್ ಫಾರ್ ಜಸ್ಟ್ ಅ ಮೂಮೆಂಟ್. ಅಂಜ್ಬಿಟ್ಲಕ್ಕಿ. ಟರ್ನ್ಡ್ ವೈಟ್ ಅಂದ್ರೆ ಏನ್ರಿ, ಫುಲ್ ಅಂಜಿದ್ಲಂತ. ಟರ್ನ್ಡ್ ವೈಟ್. ಶಿ ಹ್ಯಾಡ್ ಅ ಹ್ಯಾಬಿಟ್ ಆಫ್ ಸೇಯಿಂಗ್ ಲಿಟಲ್ ಸೈಲೆಂಟ್ ಪ್ರೇಯರ್ಸ್ ಅಬೌಟ್ ದ ಸಿಂಪ್ಲೆಸ್ಟ್ ಎವ್ರಿ ಡೇ ಥಿಂಗ್ಸ್. ಸೊ ಎಲ್ಲ ಸಣ್ಣ ವಿಚಾರಕ್ಕೂ ದೇವ್ರ ಹಿಂಗೆ ಪ್ರೇಯರ್ ಮಾಡ್ತಿದ್ಲಕ್ಕಿ. ಇವತ್ತು ಸ್ಟಾರ್ಟ್ ಮಾಡಿಲ್ಲ. ನಾವು ಶಿ ವಿಸ್ಪರ್ಡ್. ಅವಾಗ ಮನಸ್ಸಿನಾಗ ಹೇಳ್ತಿದ್ಲಿ, ಇವತ್ತು ಜೋರ್ಲಿ ಮಾಡ್ತಾ ಒದ್ರಾತ್ಲಿ ಏನಂತೇಳಿ, ಪ್ಲೀಸ್ ಗಾಡ್ ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರಿಟಿ, ವೆರಿ ಇಂಪಾರ್ಟೆಂಟ್ ಫಾರ್ RC, ಪ್ಲೀಸ್ ಮಾರ್ಕ್ ಇಟ್. Please God, make him think I'm still pretty ಅಂತ ಹೇಳ್ತಾರೆ. The door opened and Jim stepped in and closed it. ಬಂದ, ಬಾಗ್ಲ ತೆಗೆದು ಹೊಳಿ ಲಾಕ್ ಮಾಡ್ದ. He looked thin, very ಸೀರಿಯಸ್. ಅವ ತೆಳ್ಳಗೆ ಇದ್ದ ಮತ್ತು ನೋಡೋಕೆ ಭಾಳ ಸೀರಿಯಸ್ ಕಾಣತ್ತಿದ್ದ.
ಪುವರ್ ಫೆಲೋ, ಪುವರ್ ಫೆಲೋ, ಹಿ ವಾಸ್ ಓನ್ಲಿ 22 ಇಯರ್ಸ್ ಓಲ್ಡ್ ಇದ್ದ ಈಗ. ಆ್ಯಂಡ್ ಟು ಬಿ ಬರ್ಡನ್ ವಿತ್ ದ ಫ್ಯಾಮಿಲಿ, ಜಲ್ದಿ ಮದುವೆಯಾಗಿ ಬರ್ಡನ್ ಮಾಡ್ಕೊಂಡಿದ್ದ. ಹಿ ನೀಡೆಡ್ ಅ ನ್ಯೂ ಓವರ್ ಕೋಟ್, ಅವ್ನು ಕೋಟ್ ಇದ್ದಿಲ್ಲ, ಒಂದು ಕೋಟ್ ಬೇಕಾಗಿತ್ತು. ಹಿ ವಾಸ್ ವಿದೌಟ್ ಗ್ಲೋವ್ಸ್, ಹ್ಯಾಂಡ್ ಗ್ಲೋವ್ಸು ಇದಿರ್ಕಿಲ್ಲ. ಓಕೆ, ನಾವು ಜಿಮ್ ಏನು ಮಾಡ್ದೆ ಬಂದ ಮನೆಗೆ, ಮುಂದೆ ಏನಾಗ್ತೈತಿ, ಜಿಮ್ ಏನಂತಾನೋ, ಡೆಲ್ಲ ಹೆಂಗೆ ರೆಸ್ಪಾಂಡ್ ಮಾಡ್ತಾಳೋ. ಓಕೆ, ಇಬ್ಬರು ಏನು ಜಗಳಾಡ್ತಾರೋ, ಏನು ಸಮಾಧಾನ ಮಾಡ್ಕೊಂಡು ಕೂಡ್ತಾರೋ, ಏನು ಗಿಫ್ಟ್ ಹಾಕಿ ಅವ್ನು ಕೊಡ್ತಾಳೋ, ಅವ ಏನು ತಂದಿರ್ತಾನೆ ಆಕೆಗೆ ಅನ್ನೋದನ್ನು ವಿಲ್ ಥಿಂಕ್ ಅಬೌಟ್ ಇಟ್, ವಿಲ್ ಸಿ ಇಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. Thank you for watching this video. If you like it, please share to others and subscribe to our channel. Thank you all.